ಹೇಮಾವತಿ ಲಿಂಕ್ ಕೆನಾಲ್ ವಿವಾದಕ್ಕೆ ಇದೀಗ ಎಫ್ಐಆರ್ ಪಾಲಿಟಿಕ್ಸ್ ನ ಬಣ್ಣ ಸಿಗ್ತಾ ಇದೆ. ತುಮಕೂರಿನಲ್ಲಿ ಈಗ ಎಫ್ಐಆರ್ ಪಾಲಿಟಿಕ್ಸ್ ಆರಂಭ ಆಗಿದ್ದು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಡಬಲ್ ಸ್ಟ್ಯಾಂಡರ್ಡ್ ನೀತಿಯನ್ನ ತೋರಿಸುತ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಎಫ್ಐಆರ್ ನಲ್ಲಿ ಸ್ವಾಮೀಜಿಗಳು ಯಾರ ಹೆಸರನ್ನು ಉಲ್ಲೇಖ ಮಾಡಿಲ್ಲ, ಕೇಸ್ ದಾಖಲಿಸಿಲ್ಲ ಅಂತ ಸಚಿವರು ಹೇಳಿದ್ರು. ಆದ್ರೆ ಎಫ್ಐಆರ್ ನಲ್ಲಿ ಒಟ್ಟು 4 ಕಾವಿಧಾರಿಗಳ ಹೆಸರು ಉಲ್ಲೇಖ ಆಗಿದೆ. ಸ್ವಾಮೀಜಿಗಳ ವಿರುದ್ಧ ದಾಖಲು ಮಾಡಿರುವಂತಹ ಕೇಸ್ ಯಾವುದು ನೋಡೋದಾದ್ರೆ, ಕೊಲೆ ಯತ್ನ ಪ್ರಕರಣವನ್ನ ಕಾವಿಧಾರಿಗಳ ವಿರುದ್ಧ ದಾಖಲು ಮಾಡಲಾಗಿದೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಈ ಎಫ್ಐಆರ್ ದಾಖಲಾಗಿದ್ದು, ಹೋರಾಟವನ್ನ ಹತ್ತಿಕ್ಕುವಂತಹ ಬರದಲ್ಲಿ ಸರ್ಕಾರ ಎಡವಟ್ಟು ಮಾಡ್ಕೊಳ್ತಾ ಅನ್ನುವಂತಹ ಪ್ರಶ್ನೆ ಈ ಎಫ್ಐಆರ್ ಅನ್ನ ನೋಡಿದಾಗ ಹುಟ್ಕೊಳ್ತಾ ಇದೆ. ರೈಟ್, ದೃಶ್ಯದಲ್ಲಿ ಎಫ್ಐಆರ್ ಕಾಪಿನ ನಾವು ಗಮನಿಸ್ತಾ ಇದ್ದೀವಿ. ಮೊನ್ನೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತು. ತುಮಕೂರು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೇಮಾವತಿ ಕೆನಾಲ್ನ ಸ್ಟಾಪ್ ಮಾಡಬೇಕು, ಕಾಮಗಾರಿ ಸ್ಥಗಿತಗೊಳಿಸಬೇಕು, ಇದು ರಾಮನಗರಕ್ಕೆ ನೀರನ್ನು ತೆಗೆದುಕೊಂಡು ಹೋಗುತ್ತೆ ಅಂತೆಲ್ಲ ಹೇಳಿ ಯೋಜನೆಯನ್ನ ವಿರೋಧಿಸಿ ತುಮಕೂರಿನಲ್ಲಿ ಪ್ರತಿಭಟನೆಯ ಕಿಡಿ ಹತ್ತಿತ್ತು. ಹಾಗಾಗಿ ಪ್ರತಿಭಟನೆಯ ನೇತೃತ್ವ ವಹಿಸಿದವ್ರ ಮೇಲೆಲ್ಲ ಎಫ್ಐಆರ್ ಅನ್ನ ದಾಖಲು ಮಾಡುವಂತ ಪ್ರಯತ್ನ ಸರ್ಕಾರದಿಂದ ಆಯಿತು. ಈಗ ಎಫ್ಐಆರ್ ಕಾಪಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಒಟ್ಟು 4 ಕಾವಿಧಾರಿಗಳ ವಿರುದ್ಧ ಕೂಡ ಕೇಸನ್ನ ದಾಖಲು ಮಾಡಲಾಗಿದೆ. ಈ ಮೂಲಕ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಬಹಳ ರಾಜಾರೋಷವಾಗಿ ಮಾಡ್ತಾ ಇದೆ. ಸಂವಿಧಾನದಲ್ಲಿ ಏನಾದರೂ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದಾಗ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ, ಅದರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡಲಾಗಿದೆ. ಬಟ್ ಹೇಮಾವತಿಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಹತ್ತಿಕ್ಕುವಂತ ಬರದಲ್ಲಿ ಸರ್ಕಾರ ಒಂದು ಎಡವಟ್ಟನ್ನು ಮಾಡಿಕೊಂಡಿದೆ. ಒಟ್ಟು 4 ಕಾವಿಧಾರಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ನೋಡಿ, ಹಂಗೋ ಹಿಂಗೋ ಒದ್ದಾಡಿ ಹೋರಾಡಿ ಗೊರೂರು ಜಲಾಶಯದಿಂದ ನೀರನ್ನೇನು ತೆಗೆದುಕೊಂಡು ಬರಲಾಗ್ತಾ ಇದೆ, ಅದರ ವಿರುದ್ಧ ಹೋರಾಟವನ್ನು ಮಾಡಲಾಗ್ತಿರೋದು. ಆ ನೀರನ್ನ ಮಾಗಡಿಗೆ ಕೂಡ ಕಳಿಸ್ತಾರೆ ಅನ್ನುವಂಥ ಒಂದು ಮಾತುಗಳು ಏನು ಕೇಳಿ ಬರ್ತಾ ಇದೆಯಲ್ಲ, ಅದನ್ನು ವಿರೋಧಿಸಿ ಈ ಪ್ರತಿಭಟನೆಯನ್ನ ಮಾಡಿದ್ರು. ಬಟ್ ಪ್ರತಿಭಟನೆ ಮಾಡೋದು, ಅನ್ಯಾಯವನ್ನ ನೋಡೋದ್ರ ಜೊತೆಗೆ ಕೇಸನ್ನ ಹಾಕಿಸ್ಕೊಳ್ಬೇಕಾದಂಥ ದುಸ್ಥಿತಿ ಅಲ್ಲಿನ ಜನರದ್ದು. ಬಟ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತುಗಳನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾವುದೇ ಕಾವಿಧಾರಿಗಳು ಅಥವಾ ಸಮಾಜವನ್ನ ತಿದ್ದುವಂತಹ ಕೆಲಸದಲ್ಲಿ ನಿರತರಾಗಿರುವ, ಸಮಾಜದ ಒಳಿತನ್ನ ಬಯಸುವಂತಹ ಪೀಠದಲ್ಲಿರುವಂತಹ ಕಾವಿಧಾರಿಗಳು, ಸ್ವಾಮೀಜಿಗಳ ಮೇಲೆ ನಾವು ಎಫ್ಐಆರ್ ಅನ್ನು ದಾಖಲು ಮಾಡಲಿಲ್ಲ ಅನ್ನುವಂಥ ಮಾತನ್ನ ಗೃಹ ಸಚಿವರು ಹೇಳಿದ್ರು. ಬಟ್ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆಯಲ್ಲ ಎಫ್ಐಆರ್ ಕಾಪಿ. 4 ಜನ ಸ್ವಾಮೀಜಿಗಳ ವಿರುದ್ಧ ಕೇಸ್ ದಾಖಲು ಮಾಡಿದ್ದೀರಾ. ಇದು ಡಬಲ್ ಸ್ಟ್ಯಾಂಡರ್ಡ್ನ ಪ್ರದರ್ಶನ ಮಾಡ್ತಾ ಇದೆ. ಈಗ ಇದರ ವಿರುದ್ಧ ಕೂಡ ವ್ಯಾಪಕವಾದಂಥ ಆಕ್ರೋಶ ಕೇಳಿ ಬರ್ತಾ ಇದೆ. ರೇವಣಸಿದ್ದೇಶ್ವರ ಸ್ವಾಮೀಜಿ ಜೊತೆಗೆ 7ನೇ ಹೆಸರು, 5ನೇ ಹೆಸರು, 8ನೇ ಹೆಸರನ್ನು ನಾವು ಗಮನಿಸ್ತಾ ಇದ್ದೀವಿ. 5, 6, 7, 8 ಈ 4 ಎಫ್ಐಆರ್ ಕಾಪಿಯಲ್ಲಿರುವಂಥ ಈ 4 ಸಂಖ್ಯೆಯ ಹೆಸರುಗಳು ಯಾರ್ದು ಅಂದರೆ ಅದು ಕಾವಿಧಾರಿಗಳದು. ಬಟ್ ಕಾವಿಧಾರಿಗಳ ಮೇಲೆ ಎಫ್ಐಆರ್ ಹಾಕಿಲ್ಲ ಅಂತ ಗೃಹ ಸಚಿವರು ಹೇಳ್ತಾರೆ. ಯಾವ ಡಬಲ್ ಸ್ಟ್ಯಾಂಡರ್ಡ್ ಇದು?